ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೈನ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಟ್ರಯಾಂಗಲ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ಹೇಳಿದ್ದೆ. ಇನ್ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಟ್ರಯಾಂಗಲ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಅಬೌಟ್ ಕ್ವಾಡ್ರಿಲ್ಯಾಟ್ರಲ್ಸ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಟ್ರಯಾಂಗಲ್ಸ್ನ ಟೈಪ್ಸ್ ಬಗ್ಗೆ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಾಡ್ರಿಲ್ಯಾಟ್ರಲ್ಸ್ನ ಟೈಪ್ಸ್ ಬಗ್ಗೆ ಹೇಳ್ತೀನಿ. ಟ್ರಯಾಂಗಲ್ಸ್ ಅಲ್ಲಾದರೆ ಎರಡು ಥರ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಒಂದು ಸೈಡ್ಸ್ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೆ, ಇನ್ನೊಂದು ಅದರ ಆ್ಯಂಗಲ್ಸ್ ಹೇಗಿರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡಿದ್ವಿ. ಓಕೆ, ಒಂದರಲ್ಲಿ ಮೂರು ಥರ ಬಂದಿತ್ತು. ಸೊ ಇದರಲ್ಲಿ ಹಾಗೇನಿಲ್ಲ, ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಹಾಗೇನಿರಲ್ಲ. ಸೊ ಸೀದಾ ಒಂದೇ ಬೇಸಿಸ್ಸು 4-5 ಥರ ಇದೆ. ಯಾವ್ಯಾವ ಥರ ಇದೆ ಅಂತ ನೋಡೋಣ. ಓಕೆ, ಇಲ್ಲಿ ಓಕೆನಾ, ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಕ್ವಾಡ್ರಿಲ್ಯಾಟ್ರಲ್ ಈಸ್ ಎನಿ ಫಿಗರ್ ದಟ್ ಈಸ್ enclosed by 4 sides. ಯಾವುದೇ ಒಂದು ಫಿಗರ್ 4 ಸೈಡ್ಸಿಂದ ಎನ್ಕ್ಲೋಸ್ ಆಗಿದೆ ಅಂತಹ ಒಂದು ಫಿಗರನ್ನು ನಾವು ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ತೀವಿ. 4 ಅಲ್ವಾ, ನಾವು ಇದನ್ನು ಪಾಲಿಗಾನ್ಗೆ ಕಂಪೇರ್ ಮಾಡಿ ಹೇಳೋದಾದರೆ ಇದನ್ನು ಟೆಟ್ರಾಗಾನ್ ಅಂತಾನು ಹೇಳ್ಬೋದು. ಓಕೆನಾ, ಟೆಟ್ರಾಗಾನ್ ಅಂತ ಹೇಳಿದ್ರು ಒಂದೇ, ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದ್ರು ಒಂದೇ. ಬಟ್ ಜನರಲಾಗಿ ನಾವೇನಂತ ಹೇಳ್ತೀವಿ, ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ತೀವಿ. ಟ್ರಯಾಂಗಲಿಗೂ ಅದೇ ಥರ ನಾವು ಟ್ರೈಗಾನ್ ಅಂತ ಹೇಳ್ತೀವಿ. ಪಾಲಿಗಾನಿಗೆ ಕರೆಸ್ಪಾಂಡಿಂಗ್ ಆಗಿ ಟ್ರೈಗಾನ್ ಅಂತ ಹೇಳ್ತೀವಿ. ಓಕೆನಾ, ಟ್ರಯಾಂಗಲ್ ಇಸ್ ಅ ಜನರಲ್ ನೇಮ್, ಬಟ್ ಆಫ್ಟರ್ 5 ಸೈಡ್ಸ್ ಪೆಂಟಗಾನ್, ಹೆಕ್ಸಗಾನ್, ಇದರಲ್ಲಿ ಯಾವುದಕ್ಕೂ ನಮಗೆ ಜನರಲ್ ನೇಮ್ಸ್ ಇರೋದಿಲ್ಲ. ಸೊ ಇದನ್ನು ನೆನ್ಪಿಟ್ಕೋಬೇಕು. ಇನ್ ಕೇಸ್ ಎಲ್ಲರೂ ಮಲ್ಟಿಪಲ್ ಚಾಯ್ಸಲ್ಲಿ ಟೆಟ್ರಾಗಾನ್ ಹ್ಯಾವ್ ಡ್ಯಾಶ್ ನಂಬರ್ ಆಫ್ ಸೈಡ್ಸ್ ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ ಏನು ಬರೀಬೇಕು, 4 ಸೈಡ್ಸ್ ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಟೆಟ್ರಾಗಾನ್ ಅಂತ ಹೇಳಿದ್ರು ಒಂದೇ, ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದ್ರು ಒಂದೇ, ಟ್ರೈಗಾನ್ ಅಂತ ಹೇಳಿದ್ರು ಒಂದೇ, ಟ್ರಯಾಂಗಲ್ ಅಂತ ಹೇಳಿದ್ರು ಒಂದೇ. ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ವಿ ಶುಡ್ ರಿಮೆಂಬರ್ ದಿಸ್ ಬಿಕಾಸ್ ಮ್ಯಾಥ್ಸಲ್ಲಿ ಹಾಗೆ ಆಗುತ್ತೆ, ಒಂದು ಪ್ರೋಸೆಸ್ಸಿಗೆ 2-3 ಥರ ಇರುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಸೊ ಈಗ ಯಾವ್ಯಾವ ಥರ ಇದೆ ಅಂತ. ಫಸ್ಟ್ ಟೈಪ್ ಬಂದ್ಬಿಟ್ಟು ಸ್ಕ್ವೇರ್. ಸ್ಕ್ವೇರ್ ಯಾವ ಶೇಪಲ್ಲಿರುತ್ತೆ, ಹೀಗಿರುತ್ತೆ. ಇದರಲ್ಲಿ ಏನಾಗಿರುತ್ತೆ, ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಆಲ್ ದ 4 ಸೈಡ್ಸ್ ವಿಲ್ ಬಿ ಈಕ್ವಲ್. ಎಲ್ಲ 4 ಸೈಡ್ಸ್ಗಳು ಕೂಡ ಈಕ್ವಲ್ ಆಗಿರುತ್ತೆ. ಅದೇ ಥರ ಆಲ್ ದ 4 ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಆಲ್ ದ 4 ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಓಕೆ, ಈಕ್ವಲ್ ಟು 90 ಡಿಗ್ರಿ. ಓಕೆ, ಎಲ್ಲ ಆ್ಯಂಗಲ್ಸ್ ಕೂಡ ಈಕ್ವಲ್ಸ್ ಟು 90 ಡಿಗ್ರಿ ಆಗಿರುತ್ತೆ. ಅದೇ ಥರ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್. ಇನ್ನೊಂದು ಸೆಕೆಂಡ್ ಟೈಪ್ ರೆಕ್ಟ್ಯಾಂಗಲ್. ಇವಾಗ ನಿಮ್ಗೆ ಬೇಸಿಕ್ಕಾಗಿ ಗೊತ್ತೇ ಇರುತ್ತೆ ಶೇಪ್ಸ್ ಹೇಗಿರುತ್ತೆ ಅಂತ. ಸೊ ಇದರಲ್ಲಿ ಆಪೋಸಿಟ್ ಸೈಡ್ಸ್ ಅಷ್ಟೇ ಈಕ್ವಲ್ ಆಗಿರುತ್ತೆ. ರೆಕ್ಟ್ಯಾಂಗಲಲ್ಲಿ ಓನ್ಲಿ ಆಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಓಕೆ, ಬಟ್ ಆಲ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಆಲ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಪ್ ಬರೋದು ಪ್ಯಾರಲಲೋಗ್ರಾಮ್ ಅಂತ ಹೇಳ್ತೀವಿ. ಏನು ಪ್ಯಾರಲಲೋಗ್ರಾಮ್ ಯಾವ ಶೇಪಲ್ಲಿ ಇರುತ್ತಪ್ಪ ಅಂತ ಹೇಳಿದ್ರೆ, 2 ಸ್ಲ್ಯಾಂಟ್ ಲೈನ್ ಇರುತ್ತೆ ಈ ಥರ. ಇಲ್ಲೂ ಅಷ್ಟೇ ಆಪೋಸಿಟ್ ಸೈಡ್ಸು ಈಕ್ವಲ್ ಇರುತ್ತೆ. ಅದೇ ರೀತಿ ಆಪೋಸಿಟ್ ಸೈಡ್ಸು ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಅಂತಂದ್ರೆ ಏನು ಅಂತ ನಾನು ಲೈನ್ಸ್ ಬಗ್ಗೆ ಮುಂದೆ ವೀಡಿಯೋಸಲ್ಲಿ ಹೇಳ್ತೀನಿ, ಆವಾಗ ನಿಮಗೆ ಕ್ಲಾರಿಟಿ ಆಗುತ್ತೆ. ನೋಡಿ, ಒಂದೇ ಥರ ಇರೋ ಲೈನ್ಸ್
ಇಲ್ಲೂ ಒಂದೇ ಥರ, ಇವು ಪ್ಯಾರಲಲ್ಸ್ ಆಗೇ ಇದ್ದಾವೆ. ಬಟ್ ಇಲ್ಲಿ ನಾವು ರೆಕ್ಟ್ಯಾಂಗಲಲ್ಲಿ ಪ್ಯಾರಲಲ್ ಅನ್ನೋ ಒಂದು ಪ್ರಾಪರ್ಟಿನ ನಾವು ಮೆನ್ಷನ್ ಮಾಡಲ್ಲ. ಇಲ್ಲಿ ಹೆಸರೇ ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ನಾವಿಲ್ಲಿ ಏನಂತ ಹೇಳ್ತೀವಿ, ಈಕ್ವಲ್, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳೋದ್ರ ಜೊತೆಗೆ ಏನಂತ ಹೇಳ್ತೀವಿ, ಆಪೋಸಿಟ್ ಲೈನ್ಸ್ ಆರ್ ಪ್ಯಾರಲಲ್. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಅದ್ರ ಜೊತೆಗೆ ಇಲ್ಲಿ ಎಲ್ಲ ಆ್ಯಂಗಲ್ಸು ಈಕ್ವಲ್ ಆಗಿರೋದಿಲ್ಲ. ಓಕೆ, ಇಲ್ಲೂ ಅಷ್ಟೇ ಆಪೋಸಿಟ್ ಆ್ಯಂಗಲ್ಸ್ ಅಷ್ಟೇ ಈಕ್ವಲ್ ಇರುತ್ತೆ. ಸೇಮ್ ಇದೇ ಥರ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್. ಓಕೆನಾ? ಸೊ ಇದು ಪ್ಯಾರಲೋಗ್ರಾಮ್ದು ಪ್ರಾಪರ್ಟೀಸ್. ಓಕೆ, ಅದಂದರೆ ಏನು ಅಂತ ಹೇಳ್ಬಿಟ್ಟು, ಪ್ಯಾರಲಲ್ ಹೆಸರಲ್ಲೇ ಇರುತ್ತೆ. ನಿಮಗೆ ಹೆಸರು ನೆನಪಾದರೆ ಸಾಕು, ಒನ್ ಆಫ್ ದ ಪ್ರಾಪರ್ಟೀಸ್ ನಿಮಗೆ ನೆನಪಾಗ್ಬಿಡುತ್ತೆ. ಸೊ ಹಾಗಾಗಿ ಇದು ನೆನ್ಪಿಟ್ಕೊಳ್ಳೋದು ತುಂಬ ಇದೆ. ಸ್ಕ್ವೇರ್, ರೆಕ್ಟ್ಯಾಂಗಲ್, ಹಾಗೆಯೇ ಪ್ಯಾರಲೋಗ್ರಾಮ್ ಅಲ್ಲದೆ ಇನ್ನೂ 4 ಥರ ಬರುತ್ತೆ ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ. ಸೊ rather than square, rectangle and parallelogram, still 4 more types of quadrilaterals are there. They are, one is rhombus, another one is kite, trapezium, trapezoid. ಈ ಥರ ಶೇಪ್ಸ್ ಹೇಗಿದೆ ಅದ್ರ ಬೇಸಿಸ್ ಮೇಲೆ ಕ್ವಾಡ್ರಿಲ್ಯಾಟ್ರಲ್ಸಿನ ಹೆಸರನ್ನು ಇಟ್ಟಿದ್ದಾರೆ. ಓಕೆನಾ? ಸೊ ಹಾಗೆ ಇದರ ಪ್ರಾಪರ್ಟೀಸ್ನ ನಾನು ಹೇಳ್ತಾ ಹೋಗ್ತೀನಿ. ರಾಂಬಸ್ ಮತ್ತು ಸ್ಕ್ವೇರ್ ಎರಡು ಆಲ್ಮೋಸ್ಟ್ ಸಿಮಿಲರೇನೆ. ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಸ್ಕ್ವೇರಲ್ಲಿ ನಿಮಗೆ ಆಲ್ ಸೈಡ್ಸ್ ಏನಾಗಿತ್ತು, 90 ಡಿಗ್ರಿ ಇತ್ತು. ಇಲ್ಲಿ 90 ಡಿಗ್ರಿ ಇರೋದಿಲ್ಲ. ಓಕೆನಾ? ಬಟ್ ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. All the 4 sides will be equal. Diagonals are unequal. Okay, so 2 differences are there compared to square and rhombus. ಏನೇನಪ್ಪ ಅದು ಅಂತ ಹೇಳಿದ್ರೆ, 90 ಡಿಗ್ರಿ ಇರೋದಿಲ್ಲ ಇದರ ಎಲ್ಲ ಆ್ಯಂಗಲ್ಸು, ಅದೇ ಥರ ಡಯಾಗ್ನಲ್ಸ್ ಈಕ್ವಲ್ ಇರೋದಿಲ್ಲ. ಸೊ ಇದು ರಾಂಬಸ್. ನೆಕ್ಸ್ಟ್ ಒನ್ ಕೈಟ್. ಇದ್ರ ಶೇಪ್ ಮೇಲೇ ಅದಕ್ಕೆ ಹೆಸರಿಟ್ಟಿರೋದು ಕೈಟ್ ಅಂತ. ಓಕೆನಾ? ಸೊ ಇದರಲ್ಲಿ ಬಿಸೈಡ್ಸ್, ಒಂದ್ರ ಪಕ್ಕ ಒಂದು, ಇನ್ನೊಂದೇನು ಅಡ್ಜಸೆಂಟ್ ಸೈಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಅಡ್ಜಸೆಂಟ್ ಸೈಡ್ಸ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಈ ಕಡೆದ 2 ಈಕ್ವಲ್, ಈ ಕಡೆದ 2 ಈಕ್ವಲ್ ಆಗಿರುತ್ತೆ. ಓಕೆನಾ? ಅದೇ ಥರ ಇದರಲ್ಲಿ ಅಫ್ಕೋರ್ಸ್ ಡಯಾಗ್ನಲ್ಸ್ ವಿಲ್ ಬಿ ಅನ್ಈಕ್ವಲ್. ನೋಡಿದ್ರೇ ಗೊತ್ತಾಗುತ್ತೆ. ವಿ ಕ್ಯಾನ್ ಐಡೆಂಟಿಫೈ ಬೈ ಸೀಯಿಂಗ್ ಇಟ್ ಸೆಲ್ಫ್. ಯಾಕೆಂದರೆ ಇದರ ಲೆಂತ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಇವೆರಡು ಡಯಾಗ್ನಲ್ಸಿನ ಲೆಂತ್ ಕೂಡ ಅನ್ಈಕ್ವಲ್ ಆಗೇ ಇರುತ್ತೆ. ನೆಕ್ಸ್ಟ್ ಟ್ರಪೀಸಿಯಂ. ಓಕೆ, ಟ್ರಪೀಸಿಯಮಲ್ಲಿ ಈ ಥರ ಮುಂದೆ ಚೂಪಿಗಿರುತ್ತೆ. ಓಕೆ, ಟ್ರಪೀಸಾಯ್ಡಲ್ಲಿ ಈ ಥರ ಇರುತ್ತೆ. ಟ್ರಪೀಸಿಯಂ ಮತ್ತು ಟ್ರಪೀಸಾಯ್ಡಲ್ಲಿ ಏನಾಗುತ್ತೆ, ಟ್ರಪೀಸಿಯಮಲ್ಲಿ ಇವು 2 ಲೈನ್ಸ್, ದಿಸ್ ಲೈನ್ ಆ್ಯಂಡ್ ದಿಸ್ ಲೈನ್ ವಿಲ್ ಬಿ ಪ್ಯಾರಲಲ್. ಓಕೆನಾ? ಇವೆಲ್ಲ ಸೈಡ್ಸೂ ಅನ್ಈಕ್ವಲ್ ಆಗೇ ಇರುತ್ತೆ. ಆಲ್ ದ 4 ಸೈಡ್ಸ್ ವಿಲ್ ಬಿ ಅನ್ಈಕ್ವಲ್. ಒಂದೇ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಪ್ಪ ಅಂತ ಹೇಳಿದ್ರೆ, opposite sides will be parallel. 2 of the angles will be equal to 90 degree. ಇವೆರಡು ಆ್ಯಂಗಲ್ಸು 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಈ 2 ಆ್ಯಂಗಲ್ 90 ಡಿಗ್ರಿ. ಓಕೆನಾ? ಮತ್ತಿನ್ನೇನು ಪ್ರಾಪರ್ಟೀಸ್ ಇರೋದಿಲ್ಲ ಇದಕ್ಕೆ. ನೆಕ್ಸ್ಟ್ ಟ್ರಪೀಸಾಯ್ಡ್. ಇದು ಪ್ಯಾರಲಲ್ ಆಗಿರುತ್ತೆ. ಈ ಲೈನ್ ಮತ್ತು ಈ ಲೈನ್ ಪ್ಯಾರಲಲ್ ಆಗಿರುತ್ತೆ. ಅದೇ ರೀತಿ ಈ 2 ಲೈನ್ಸ್ ಪ್ಯಾರಲಲ್ ಆಗಿರಲ್ಲ, ಜಸ್ಟ್ ಪರ್ಪೆಂಡಿಕ್ಯುಲರ್ ಟು ದೀಸ್ 2 ಲೈನ್ಸ್ ಆಗಿರುತ್ತೆ. ಓಕೆ, ಎಲ್ಲ ಸೈಡ್ಸ್, ಈ 2 ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಇವೆರಡು ಸೈಡ್ಸ್ ಅಫ್ಕೋರ್ಸ್ ಅನ್ಈಕ್ವಲ್ ಆಗಿರುತ್ತೆ. ವಿ ಕ್ಯಾನ್ ಐಡೆಂಟಿಫೈ ಬೈ ಸೀಯಿಂಗ್ ಇಟ್ ಸೆಲ್ಫ್. ಓಕೆ, ಇವೆರಡು ಸೈಡ್ ಈಕ್ವಲ್, ಇವೆರಡು ಸೈಡ್ ಪ್ಯಾರಲಲ್. ಓಕೆ, ಇದರಲ್ಲಿ ಆ್ಯಂಗಲ್ ಇನ್ಸಿಂದ ಏನು ಪ್ರಾಪರ್ಟೀಸ್ ಬರಲ್ಲ. ಸೊ ಇದಿಷ್ಟೇ ಟ್ರಪೀಸಾಯ್ಡ್ ಬಗ್ಗೆ. ಸೊ ಎಷ್ಟು ಕಲ್ತ್ವಿ ನಾವು ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ? 7 ಟೈಪ್ಸನ್ನು ನೋಡಿದ್ವಿ. ಒಂದು ಸ್ಕ್ವೇರ್, ರೆಕ್ಟ್ಯಾಂಗಲ್, ಪ್ಯಾರಲಲೋಗ್ರಾಮ್, ರಾಂಬಸ್, ಕೈಟ್, ಟ್ರಪೀಸಿಯಂ ಆ್ಯಂಡ್ ಟ್ರಪೀಸಾಯ್ಡ್. ಇಷ್ಟು 7 ಟೈಪ್ಸ್ ಬರುತ್ತೆ. ನಾವು 10th ವರೆಗೂ ನಾವು ಕಲಿಯೋದು ಇದಿಷ್ಟ್ರ ಬಗ್ಗೆನೇ. ಇದೇ 7
7 ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಬಗ್ಗೆನೇ ಓದ್ತಾ ಹೋಗ್ತೀವಿ. ಇದು ಬಿಟ್ಟು ಬೇರೆ ಯಾವುದನ್ನು ನಾವು ಓದಲ್ಲ. ಬೇರೆ ಶೇಪ್ಸನ್ನು ವಿ ವಿಲ್ ಜಸ್ಟ್ ಯೂಸ್ ಟು ಐಡೆಂಟಿಫೈ ದಟ್ ಈಸ್ ಅ ಕ್ವಾಡ್ರಿಲ್ಯಾಟ್ರಲ್ಸ್. ಓಕೆ, ಅದು ಬಿಟ್ಟು ಬೇರೆ ಯಾವುದೂ ಇರೋದಿಲ್ಲ. ಸೊ ಐ ಥಿಂಕ್ ನಿಮಗೆ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿರೋ ಮಕ್ಕಳ ಜೊತೆ ಶೇರ್ ಮಾಡ್ಕೊಳ್ಳಿ. ಮಕ್ಳಿಗೆ ಮೊಬೈಲ್ ಕೊಟ್ಟರೆ ಅವ್ರು ಬರೀ ರೀಲ್ಸ್ ನೋಡ್ತಾರೆ ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಡಲ್ಲ ಇವಾಗ ಪೇರೆಂಟ್ಸ್. ಅಂಥ ಕೇಸ್ ಇತ್ತು ಅಂತೇಳಿ ಪೇರೆಂಟ್ಸ್ ನೀವೇ ನೋಡಿ, ಓಕೆನಾ? ಮಕ್ಕಳಿಗೆ ನೀವೇನು ಕಲಿತು ನಿಮ್ಮ ನಾಲೆಡ್ಜನ್ನು ಆ ಕಡೆ ಶೇರ್ ಮಾಡಿ, ಓಕೆನಾ? ನೀವು ಯಾವಾಗಲೂ ಓದಿರ್ತೀರ, ಅದು ನಿಮಗೆ ನೆನಪಾಗಬೇಕು ಅಂದರೆ ಯು ವಿಲ್ ಡೆಫಿನೆಟ್ಲಿ ಗೋ ಫಾರ್ ಯೂಟ್ಯೂಬ್. ಓಕೆ, ಸೊ ಹಾಗಾಗಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.